ನಮಸ್ಕಾರ. ಈ ಷೇರುಗಳು ಮೇಲಕ್ಕೆ ಹೋಗಬಹುದು ಚುನಾವಣೆಯ ಬಳಿಕ ರ್ಯಾಲಿ ಪ್ರಾರಂಭವಾದರೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸದ್ಯಕ್ಕೆ ಬಹಳ ವಾಲಟೈಲ್ ಇದೆ. ಪ್ರತಿ ದಿನ ಮೇಲೆ ಕೆಳಗೆ ಹೋಗ್ತಾ ಇದೆ. ಮತ್ತೆ ಕೆಲವು ವಾರಗಳಿಂದ ಸತತವಾಗಿ ಈ ತರನೇ ನಡ್ಕೊಂಡ್ ಬರ್ತಾ ಇದೆ. ನಿಫ್ಟಿ ಎರಡು ಡೈರೆಕ್ಷನ್ ಅಲ್ಲಿ ಕೂಡ ಹೋಗ್ತಾ ಇದೆ. ಕೆಲವು ಸತಿ ನಿಫ್ಟಿ ಮೇಲಕ್ಕೆ ಹೋಗ್ತದೆ, ಸ್ವಲ್ಪ ಸಮಯ ಆದ್ಮೇಲೆ ಕೆಳಗೆ ಬರುತ್ತೆ, ಮತ್ತೆ ಕೆಲವು ಸತಿ ಕೆಳಗೆ ಹೋಗಿರುತ್ತೆ, ಸಡನ್ ಆಗಿ ಮೇಲಕ್ಕೆ ಬರುತ್ತೆ. ಆದ್ರಿಂದ ಎರಡೂ ಡೈರೆಕ್ಷನ್ ಅಲ್ಲಿ ನಿಫ್ಟಿ ಮೂವ್ ಆಗ್ತಾ ಇದೆ ಬಿಕಾಸ್ ಆಫ್ ದಿ ನರ್ವಸ್ನೆಸ್ ಅಂಡ್ ಅನ್ಸರ್ಟನಿಟಿ ಆಫ್ ಎಲೆಕ್ಷನ್ ರಿಸಲ್ಟ್ಸ್. ಬಹಳ ಜನರ ನಿರೀಕ್ಷೆ ಮತ್ತು ಅನಲಿಸ್ಟ್ಗಳ ಪ್ರಕಾರ ಮಾರುಕಟ್ಟೆ ಒಂದು ಡೈರೆಕ್ಷನ್ ಅಲ್ಲಿ ಟ್ರೇಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಒಮ್ಮೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ. ಸದ್ಯಕ್ಕೆ ಮಾರುಕಟ್ಟೆ ವಾಲಟೈಲ್ ಇದ್ರೂ ಕೂಡ ಬಹಳ ಜನರ ನಿರೀಕ್ಷೆ ಏನು ಅಂತಂದ್ರೆ ಎಲೆಕ್ಷನ್ ಬಂದ ಮೇಲೆ ಒಂದು ದೊಡ್ಡ ರ್ಯಾಲಿ ಪ್ರಾರಂಭ ಆಗುತ್ತೆ. ಅಕಸ್ಮಾತ್ ಎಲೆಕ್ಷನ್ ಆದ ಬಳಿಕ ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕೆಲವು ಷೇರುಗಳು ವಿಚ್ ಆರ್ ಟ್ರೇಡಿಂಗ್ ಬಿಲೋ ಆರ್ ಕ್ಲೋಸ್ ಟು 200 ಡೇಸ್ ಮೂವಿಂಗ್ ಆವರೇಜ್ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಎಲ್ಲ ನಿರೀಕ್ಷೆಗಳು ಇದ್ದಾವೆ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿಯನ್ನಿಟ್ಟಿದ್ದೇನೆ. ಐದರ್ 3% ಮೇಲೆ ಅಥವಾ ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. ಸಾಮಾನ್ಯವಾಗಿ ಯಾವುದಾದ್ರೂ ಷೇರು ಲಾಂಗ್ ಟರ್ಮ್ನಲ್ಲಿ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ ಆ ಪರ್ಟಿಕ್ಯುಲರ್ ಶೇರ್ನಲ್ಲಿ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ ಅಂತ ಅರ್ಥ. ಈಗ ನಿಮ್ಮ ಮುಂದೆ ಸ್ಟಾಕ್ ಸ್ಲೈಟ್ಲಿ ಬಿಲೋ ಆರ್ ಅಬೌಟ್ 200 ಡೇಸ್ ಮೂವಿಂಗ್ ಆವರೇಜ್ ಪಟ್ಟಿಯನ್ನಿಟ್ಟಿದ್ದೇನೆ. ಒಂದು ಬಜಾಜ್ ಫೈನಾನ್ಸ್ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಕೆಳಗಿದೆ. 200 ಡೇಸ್ ಮೂವಿಂಗ್ ಆವರೇಜ್ 1600, ಕರೆಂಟ್ ಮಾರ್ಕೆಟ್ ಪ್ರೈಸ್ 1583. ಎರಡನೇ ಕಂಪನಿ ITC, ಅದು ಕೂಡ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಕೆಳಗಿದೆ. 200 ಡೇಸ್ ಮೂವಿಂಗ್ ಆವರೇಜ್ 440, ಕರೆಂಟ್ ಮಾರ್ಕೆಟ್ ಪ್ರೈಸ್ 436. ಮೂರು ನೆಸ್ಲೆ ಇಂಡಿಯಾ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಮೇಲಿದೆ. 200 ಡೇಸ್ ಮೂವಿಂಗ್ ಆವರೇಜ್ 2433, ಕರೆಂಟ್ ಮಾರ್ಕೆಟ್ ಪ್ರೈಸ್ 2444. ನಾಲ್ಕನೇ ಕಂಪನಿ ಡಾಬರ್, ಆಲ್ಮೋಸ್ಟ್ ಅದೇ ಲೆವೆಲ್ ಇದೆ. 200 ಡೇಸ್ ಮೂವಿಂಗ್ ಆವರೇಜ್ 400 ಡೇಸ್ ಮೂವಿಂಗ್ ಆವರೇಜ್ 541, ಕರೆಂಟ್ ಮಾರ್ಕೆಟ್ ಪ್ರೈಸ್ 542. ಐದನೇ ಕಂಪನಿ PI ಇಂಡಸ್ಟ್ರೀಸ್, ಅದು ಬಿಲೋ 200 ಡೇಸ್ ಮೂವಿಂಗ್ ಆವರೇಜ್ ಇದೆ. 200 ಡೇಸ್ ಮೂವಿಂಗ್ ಆವರೇಜ್ 3594 ಲೆವೆಲ್ ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ 3577. ಆರನೇ ಕಂಪನಿ ಮೆಂಫಾಸಿಸ್, ಅದು 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಕಮ್ಮಿ ಇದೆ ಮತ್ತು 200 ಡೇಸ್ ಮೂವಿಂಗ್ ಆವರೇಜ್ 2434, ಕರೆಂಟ್ ಮಾರ್ಕೆಟ್ ಪ್ರೈಸ್ 2312. ಏಳನೇ ಕಂಪನಿ PNB ಹೌಸಿಂಗ್ ಫೈನಾನ್ಸ್, ಆಲ್ಮೋಸ್ಟ್ ಸೇಮ್ ಲೆವೆಲ್ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ 734, ಕರೆಂಟ್ ಮಾರ್ಕೆಟ್ ಪ್ರೈಸ್ 733. ಎಂಟನೇ ಕಂಪನಿ ವಿರ್ಲ್ಪೂಲ್, ಅಲ್ಲಿ ಅದು ಅಬೌವ್ ದಿ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ 1462, ಕರೆಂಟ್ ಮಾರ್ಕೆಟ್ ಪ್ರೈಸ್ 1543. ಒಂಬತ್ತನೇ ಕಂಪನಿ ಏಂಜಲ್ ಒನ್, ಅಬೌವ್ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ 2644, ಕರೆಂಟ್ ಮಾರ್ಕೆಟ್ ಪ್ರೈಸ್ 2747. ಹತ್ತನೇದು ಶ್ರೀ ಸಿಮೆಂಟ್, ಅದು ಅಬೌವ್ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ 26067, ಕರೆಂಟ್ ಮಾರ್ಕೆಟ್ ಪ್ರೈಸ್ 26296. ಹನ್ನೊಂದನೇ ಕಂಪನಿ ಡಾಕ್ಟರ್ ರೆಡ್ಡೀಸ್ ಲ್ಯಾಬ್, ಇದು ಬಿಲೋ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ 5837, ಕರೆಂಟ್ ಮಾರ್ಕೆಟ್ ಪ್ರೈಸ್ 5801. 12 SBI ಲೈಫ್ ಇನ್ಶೂರೆನ್ಸ್, ಮತ್ತು ಇದು ಅಬೌವ್ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ 1403, ಕರೆಂಟ್ ಮಾರ್ಕೆಟ್ ಪ್ರೈಸ್ 1437. 13ನೇ ಕಂಪನಿ ಕ್ರಿಸಿಲ್, ಅದು ಅಬೌವ್ 200 ಡೇಸ್ ಮೂವಿಂಗ್ ಆವರೇಜ್ ಮತ್ತು 200 ಡೇಸ್ ಮೂವಿಂಗ್ ಆವರೇಜ್ 4272, ಕರೆಂಟ್ ಮಾರ್ಕೆಟ್ ಪ್ರೈಸ್ 4377. 14ನೇ ಕಂಪನಿ HCL ಟೆಕ್, ಇದು ಬಿಲೋ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ 1395, ಕರೆಂಟ್ ಮಾರ್ಕೆಟ್ ಪ್ರೈಸ್ 1337. 15ನೇ ಕಂಪನಿ ಮತ್ತು ಲಾಸ್ಟ್ ಕಂಪನಿ ನಮ್ಮ ಲಿಸ್ಟ್ ಅಲ್ಲಿರುವಂತಹದ್ದು ಕ್ಯಾನ್ಫಿನ್ ಹೋಮ್ಸ್, ಇದು ಕೂಡ ಬಿಲೋ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ 766, ಕರೆಂಟ್ ಮಾರ್ಕೆಟ್ ಪ್ರೈಸ್ 755. ಆದ್ದರಿಂದ ನಮ್ಮ ಸಲಹೆ ಏನು ಅಂತಂದ್ರೆ ಈ ಷೇರುಗಳನ್ನು ದಯವಿಟ್ಟು ವಾಚ್ ಮಾಡಿ. ಮುಂದಿನ ಕೆಲವು ವಾರ ಅಕಸ್ಮಾತ್ ಮಾರುಕಟ್ಟೆ ಏನಾದ್ರು ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ರೆ ಎಲೆಕ್ಷನ್ ಬಂದ ಮೇಲೆ ಆವಾಗ
ಈ ಪರ್ಟಿಕ್ಯುಲರ್ ಷೇರುಗಳಲ್ಲಿ ಒಂದು ದೊಡ್ಡ ರ್ಯಾಲಿ ಪ್ರಾರಂಭ ಆಗ್ಬೋದು. ಅಕಸ್ಮಾತ್ ಏನಾದರೂ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಿಮಗೆ ಬೈ ಇಂಡಿಕೇಶನ್ ಬಂದ್ರೆ ಅದ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಬಹುದು. ಸಾಮಾನ್ಯವಾಗಿ ನಾವು ನಮ್ಮ ಅನುಭವದಲ್ಲಿ ನೋಡಿದ್ದೇನು ಅಂತಂದ್ರೆ ಕೆಲವು ನೆಗ್ಲೆಕ್ಟೆಡ್ ಸ್ಟಾಕ್ಸ್ ಇರ್ತವೆ, ಅಂಡರ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ಇರ್ತವೆ. ಅವುಗಳನ್ನು ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ ಐಡೆಂಟಿಫೈ ಮಾಡಿ ಅದರಲ್ಲಿ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಒಂದು ದೊಡ್ಡ ರ್ಯಾಲಿ ಪ್ರಾರಂಭ ಆಗುತ್ತೆ. ಅಂತಹ ಸಮಯದಲ್ಲಿ ಆ ಷೇರುಗಳು ನಿಮ್ಮಲ್ಲಿದ್ರೆ ನಿಮಗೆ ಒಳ್ಳೆಯ ಪ್ರಾಫಿಟ್ ಬರುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಷೇರು ಮಾರುಕಟ್ಟೆಯ ಧಾರಣೆಯನ್ನು ಡ್ಯೂರಿಂಗ್ ವರ್ಕಿಂಗ್ ಅವರ್ಸ್ ಅಥವಾ ಆಫೀಸ್ ಅವರ್ಸ್ ಅಲ್ಲಿ ನೋಡ್ತಾ ಇರ್ತೀರಾ. ನಿಮಗೆ ಎರಡು ಆಯ್ಕೆಗಳು, ಎಸ್ ನೌ ಅಂಡ್ ದೆನ್, ಎರಡನೇದು ನೋ ಐ ಆಮ್ ಬಿಸಿ ವಿತ್ ವರ್ಕ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.